ನಾವು ಕೇಳ್ಕೋದೇನೆಂದರೆ ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ್ ಎಸ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾವು ಆಗ್ರಹವನ್ನು ಮಾಡುತ್ತೇವೆ. ಮತ್ತು ಬಹುಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, ಕೆ ಸಿ ವೇಣುಗೋಪಾಲ್ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ವಿಜಯಾನಂದ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾವು ಸರ್ವ ಧರ್ಮದವನ್ನು ಮೇಲೆ ತೊಗೊಂಡು ಹೋಗಿ ಅವ್ರನ್ನ ಇದನ್ನು ಮಾಡ್ತಾಯಿದ್ದಾರೆ. ಅದ್ರ ಸಂಬಂಧ ನಮ್ಗೆ ವಿಜಯಾನಂದ್ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಮತ್ತು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಕೊಡಲೇಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಬಲವಾದ ನಾಯಕರು ಯಾರಂದರೆ ವಿಜಯಾನಂದ್ ಕಾಶ್ಯಪ್ನವರು. ಅವರಿಂದ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ತಗೊಂಡು ಅವರು ಒಂದು ಪ್ರಬಲವಾದ ನಾಯಕರು. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೇವೆ. ದಯವಿಟ್ಟು ಇವು ನಮ್ಮ ಕಾಂಗ್ರೆಸ್ ವತಿಯಿಂದ ಮತ್ತು ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಎಲ್ಲ ಸರ್ವ ಧರ್ಮದ ಎಲ್ಲರೂ ಅವ್ರಿಗೆ ಕಾಂಗ್ರೆಸ್ ಪಕ್ಷವನ್ನು ಎತ್ತಿ ಹಿಡಿದು ಅವ್ರು ಇವತ್ತು ಕಾಂಗ್ರೆಸ್ ಪಕ್ಷ ಐತಂದ್ರೆ ವಿಜಯಾನಂದ್ ಕಾಶ್ಯಪ್ನವರಿಂದ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕಿಗೆ ಹೋದ್ರೂ ಅವ್ರದ್ದು ಎಷ್ಟು ಜನ ಬೆಂಬಲ ಐತಿ. ಅದ್ರ ಸಂಬಂಧ ಅವರಿಗೆ ನಾವು ಮತ್ತು ಕೆಲಸ ಮಾಡೋಕ್ಕಾಗಲಿ ಯಾವುದೇ ಒಂದು ನಾವು ಏನೋ ಕೇಳಿದ್ರೂ ಇಮ್ಮಿಡಿಯೇಟ್ಲಿಯಾಗಿ ಕೆಲಸ ಮಾಡಿಕೊಡ್ತಾರೆ. ಎಲ್ಲರೂ ಯುವಕರನ್ನ ಸರ್ವ ಧರ್ಮದ ಎಲ್ಲ ನಾಯಕರು ಜಾತಿ ಭೇದ ಅಂತ ಇಲ್ಲ, ಎಲ್ಲರಿಗೂ ಕೆಲಸ ಮಾಡಿಕೊಡ್ತಾರೆ. ಅಂಥವ್ರನ್ನ ನೀವು ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀವಿ. ಇಳಕಲ್ ಹಾಗೂ ಹುನಗುಂದ ಯೂತ್ ಘಟಕದ ವತಿಯಿಂದ ಬರುವ ಸಂಪುಟ ವಿಸರ್ಜನೆಗೊಳಗಾಗಿ ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಲ್ಲ ಹೈಕಮಾಂಡ್ನವ್ರಿಗೂ ತಿಳಿಸೋದೇನಪ್ಪ ಅಂದರೆ, ನಮ್ಮ ಯುವಕ ಘಟಕದ ವತಿಯಿಂದ ನಮ್ಮ ಸಾಹೇಬರಾದಂಥ ವಿಜಯಾನಂದ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನದ ಒಂದು ಅವಕಾಶವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾವುದೇ ಒಂದು ಜಾತಿ ಪಂಥ ಯಾವುದೇ ರೀತಿಯಲ್ಲಿ ಇದು ಇಲ್ಲ, ಎಲ್ಲದನ್ನು ಒಟ್ಟು ಜಿಲ್ಲಾದ ಟೋಟಲಿ ಯಾವುದೇ ಒಂದು ಚುನಾವಣೆ ಬರಲಿ ಏನೇ ಬರಲಿ ಮುಂದಾಳತ್ವ ವಹಿಸಿ ಯಾವುದೂ ನಮ್ಮ ಪಕ್ಷವನ್ನು ಗೆಲ್ಲಿಸೋಕ್ಕೆ ಮುಂಚೂಣಿಯಲ್ಲೇ ಇರುವಂಥ ನಾಯಕರಪ್ಪ ಅಂದ್ರೆ ಅದು ಯಾರಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು. ಬಟ್ ಅವರಿಗೆ ಈ ಸಲ ಸಂಪುಟದಲ್ಲಿ ಸಚಿವ ದರ್ಜೆ ಸ್ಥಾನವನ್ನು ಕೊಡಬೇಕಾಗಿ ಅಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ನಾನು ಇಳಕಲ್ ಹುನಗುಂದ ಯುವ ಘಟಕದಿಂದ ತಿಳಿಸೋದೇನೆಂದರೆ, ನಮ್ಮ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರಿಗೆ ಮಿನಿಸ್ಟ್ರ್ ಸೀಟು ಕೊಡ್ರಿ ಅಂತೇಳಿ ಕೇಳ್ಕೊಂತೀವಿ. ಆಮೇಲೆ ಜಾತಿ ಭೇದ ಇಲ್ಲದೆ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗ್ತಾರೆ ನಮ್ಮ ಸಾಹೇಬರು. ಹಿಂಗಾಗಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಮ್ಮ ಈಗಿನ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ, ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವರೆಲ್ಲ ಕೇಳ್ಕೊಳೋದಿದೆ, ನಮ್ಮ ಸಾಹೇಬರಿಗೆ ಮಿನಿಸ್ಟ್ರ್ ಸೀಟ್ ಕೊಡ್ರಿ ಅಂತೇಳಿ. ಅಂದರೆ ಮೊನ್ನೆ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಆಯ್ತು, ಅದರಲ್ಲೆಲ್ಲ ಮೇನ್ ಪಾತ್ರ ಎಲ್ಲ ನಮ್ಮ ಸಾಹೇಬ್ರದ್ದಿದೆ. ಹೀಗಾಗಿ ವಿಜಯಾನಂದ ಕಾಶ್ಯಪ್ನವ್ರಿಗೆ ಕೊಡ್ರಿ ಅಂತೇಳಿ ಮನವಿ ಮಾಡ್ಕೊತೀವಿ. ನಮಸ್ಕಾರಗಳು. ಇಳಕಲ್ ಹಾಗೂ ಹುನಗುಂದ ಯೂತ್ ಘಟಕದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಭಾವಿ ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೂ ಹೈಕಮಾಂಡ್ಗೆ ತಿಳಿಸಿದ್ದೇನೆಂದರೆ, ನಮ್ಮ ನಾಯಕರು ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಎಸ್ ಕಾಶ್ಯಪ್ನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕಾಗಿ ಹೈಕಮಾಂಡ್ಗೆ ತಿಳಿಸುತ್ತೇನೆ. ಜನಗಳಿಗೆ ಅಭಿವೃದ್ಧಿ ಅಧಿಕಾರರು ಹುನಗುಂದ ಮತಕ್ಷೇತ್ರಕ್ಕೆ ಬಾಗಲಕೋಟೆ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ಹೈಕಮಾಂಡ್ಗೆ ತಿಳಿಸುತ್ತೇನೆ. ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರಗಳು. ಹಾಗೆ ಡಿ ಕೆ ಶಿವಕುಮಾರ್ ಸರ್ಗೆ ನನ್ನ ನಮಸ್ಕಾರಗಳು. ನಾವು ತಿಳಿಸಿದ್ದೇನೆಂದರೆ, ಸಿದ್ದರಾಮಯ್ಯ ಸರ್ಗೆ ನಮ್ಮ ನಮಸ್ಕಾರಗಳು. ತಿಳಿಸಿ ಅಂದರೆ, ಈ ಬಾರಿ ನಮ್ಮ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕು. ಯಾಕಂದರೆ ಅವಳಿ ತಾಲೂಕು ಈ ತಾಲೂಕಿನಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳು ಆಗಬೇಕಿನ್ನು. ಅದೇ ಕಾರಣಕ್ಕೆ ಸಚಿವ ಸ್ಥಾನ ನೀಡಬೇಕು.